ಊಟ ಹೇಗಿತ್ತು ಬ್ರೋ? ಸಕ್ಕತ್ತಾಗಿತ್ತು ನಡೆಯಪ್ಪ. ಚಡ್ಡಿ ಸಮೇತ ಹೇಳ್ದಾಕ್ಬಿಡಿ. ಎಲ್ಲ ಟ್ರಿಪ್ಗೆ ಬರಬೇಡಿ ಅದ್ವೆ. ಊಟದ ಬಗ್ಗೆ ಊಟ ಅಂತ ಉಣ್ಣಕ್ಕೆ ಆಗಲ್ಲ. ಹೀರೋಯಿನ್ ಫೇಮಸ್ ಇವತ್ತು ಸೂಪರ್ ಸ್ಟಾರ್. ಅಯ್ಯೋ ದೇವರೇ, ಚಂದು ಬೀಚಿಗೆ ಬಂದಿವೆ ಬ್ರೋ. ಇಲ್ಲಿ ಒಳ್ಳೆ ಐಡಿಯಾ ನೋಡ್ಕೋ ಈಗ. ಅಯ್ಯಪ್ಪ ಫೋನ್ ಅದೇ ಅಯ್ಯೋ, ಯಾರಾದ್ರೂ ಇವನ್ ಆಸ್ಪತ್ರೆಗೆ ಸೇರ್ಸ್ರಪ್ಪ. ಹೆಲ್ಪಿಂಗ್ ಪ್ಲೀಸ್. ಅರ್ಥ ಆಯ್ತು ಅನ್ಸುತ್ತೆ. ಒಳ್ಳೆ ಏಟು ಹೆಂಗೆ. ಹಾಯ್ ಗೈಸ್, ಇವತ್ತು ಕಣ್ಣೂರು ಬೀಚ್ ಹತ್ರ ಬಂದೀವಿ. ಡೇ ಅಂತೂ ಸಗದಾಗೈತೆ. ಒಳ್ಳೆ ಅಲೆಗಳ ಸೌಂಡ್ ಅಂತೂ ಕೇಳಕ್ಕಾಗ್ತಿಲ್ಲ. ಫುಲ್ಲು ಸೀದಾ ಸಪ್ತಸಾಗರದ ಆಚೆ ಪಾರ್ಟ್ ಬಿಲಿ ಒಂದು ಅಲ್ವಾ. ಸಪ್ತಸಾಗರದ ಆಚೆ ಫಿಲಮಲ್ಲಿ ನೋಡಿದಾಗ ಅಷ್ಟೇ ಫೀಲ್ ಆಗಿತ್ತು, ಈಗ ಫೀಲ್ ಸಿಗ್ತಾ ಇದೆ. ಹೌದಾ ಯಜಮಾನ್ರೆ? ಕ್ಯಾಮ್ರಾಗ ಏನು ಕಾಣಿಸ್ತಾ ಇಲ್ಲ, ಕಣ್ಣಿಗೆ ಮಾತ್ರ ವೇವ್ಸ್ ಮಾತ್ರ ಸಕ್ಕದಾಗ ಕಾಣ್ತದೆ. ಬೀಚು ಸಕ್ಕದಾಗದೆ ಪೀಸ್ಫುಲ್ ಆಗಿ. ನಿಜವಾಗ್ಲೂ ವರ್ತಿಟ್ ಯುವರ್ ಡೇ ಮಾತ್ರ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಕೆಟ್ ಕೆಟ್ ಮಾತೇ ಬೈತಾನೆ. ಈಗ ಅದನ್ನೇಳೋ ಮೂಡಿಲ್ಲ. ಕೇರಳದಲ್ಲಿ ಕನ್ನಡ ಸಾಂಗ್ ಹಾಕ್ಸ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇದ್ವಿ. ಅದು ನಮ್ ಡಿ ಬಾಸ್ ಸಾಂಗ್ ಹಾಕ್ತಿರೋದು ನೋಡಿ. ಅದು ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಬ್ರೋ, ಕೇರಳದಲ್ಲಿ ಕನ್ನಡ ಸಾಂಗ್ ಹಾಕಿ ಮಾಡ್ತಿರೋದು ಡ್ಯಾನ್ಸು. ಅದು ನಮ್ ಡಿ ಬಾಸ್ ಸಾಂಗು. ಸೈಕ್ ಬ್ರೋ, ನಮ್ಮ ಹುಡುಗರು ಮಾತ್ರ ಸೈಕ್ ಆಗಿ ಮಾಡ್ತಾವ್ರೆ. ನಿಮಗೋಸ್ಕರ ನಾನು ಚೇಂಜ್ ಆಗ್ತೀನಿ ಆಯ್ತಾ? ಬಾಯ್ ಬಾಯ್ ಬಾಯ್. ಏ ಶಿವಣ್ಣ, ಏನ್ ನೀ ಇಲ್ಲಿ? ಇದಾರೆ ನೋಡ ಹೆಲ್ಮೆಟು. ವೈಬ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು ಮಾತ್ರ. 100 ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದು ಚಡ್ಡಿ ತಗೊಳಂಗ ಆಯ್ತಲ್ಲ ಬಾಳಾಟ ನಮ್ದು ಕೇರಳದಲ್ಲಿ. ಯಾಕೆ ಬೇಕು ಬ್ರೋ ಈ ಬಾಳು? 100 ರೂಪಾಯಿ ಇನ್ವೆಸ್ಟ್ ಮಾಡಿವಿ ಇದು ಸಾಫ್ಟ್ ಚಡ್ಡಿಗೆ. ಹೌದಾ ಯಜಮಾನ್ರೆ? ಚಂದು ಬೀಚಿಗೆ ಬಂದಿವೆ. ಕಣ್ಣೂರು ಬೀಚಿಗೆ ಬರೋರು ಮಾತ್ರ ಫ್ರೀ ಆಗಿ ಮಡ್ ಬಾತಿಂಗ್ ಐತೆ, ಮಿಸ್ಸೇ ಮಾಡಬೇಡಿ. ಜೀರೋ ಇನ್ವೆಸ್ಟ್ ನಲ್ಲಿ ಒಳ್ಳೆ ಮಡ್ ಬಾತಿಂಗ್ ಮಾಡ್ಬೋದು. ನೀನು 10th ಸ್ಟ್ಯಾಂಡರ್ಡ್ ಬಿ ಸೆಕ್ಷನ್ ಸೂರ್ಯ ಅಲ್ವಾ? ಸೂರ್ಯ ಒಳ್ಳೇದಾಗ್ತದ ನಿನಗೆ. ಸೈಡಿಗೆ ಬನ್ನಿ ಅಣ್ಣ, ಹೇಳ್ತೀನಿ. ಫ್ರೀಯಾಗಿ ಮಡ್ ಬಾತಿಂಗ್ ಬರ್ಬೇಕು ಅಂದ್ರೆ ಕಣ್ಣೂರು ಬೀಚಿಗೆ ಬನ್ನಿ. ಜನ ಏನು ಅಷ್ಟೊಂದಿಲ್ಲ, ಬಟ್ ಮಡ್ ಬಾತಿಂಗ್ ಅಂದ್ರೆ ಸೂಪರ್. ಬ್ರೋ, ಹೌ ಯು ಫೀಲಿಂಗ್? ಅವ್ನ ಹಾಕೊಂಡು ಕ್ರೇಜಿ ಮಾತ್ರ ಸಖತ್ ಫೀಲಿಂಗ್. ಆ ಕಡೆ ತೋರಿಸಿ ಸಮುದ್ರ ನೋಡ್ಕೊಂಡು ಹಿಂಗ್ ಬಂದೋಳಿಗೆ ಮನೆ ಕಳೆದು ಅಂದ್ರೆ ಅದಾಗೈತೆ ಅಂತ ಮಾತ್ರ ಬಂದೆ ಅನುಭವಿಸ್ತಾರೆ ಗೊತ್ತಾಗೋದಿದು. ಓಪನಿಂಗ್ ಮಾಡು ಬ್ರೋ. ಅಲ್ಲಿ ಗಾರ್ಡ್ಸ್ ಬೇರೆ ಬಂದವ್ರೆ. ಎಲ್ಲರೂ ಬ್ರೋ ಬೇಗ ನಿಮ್ಮ ಬಂಡ ಜನ್ಮಕ್ಕೆ ಕೊಡಗಯ್ಯ. ಜೈ 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 ಬಜರಂಗಿ. ಕರೋನಾ ಬಂದು ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರು.
ಚಂದು ಬೀಚಿಗೆ ಬಂದಿವಿ. లేపి హింస పెట్టేస్తుంది. ಇದ್ಲು ಯಾಕೆ ಯಾಕೆ ಒಳ್ಳೇದಾಗ್ತದೆ ನಿನ್ಗೆ ಸೂರ್ಯ, ಒಳ್ಳೇದಾಗ್ತದೆ ನಿನ್ಗೆ. ನೋಡು ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ. ಹೊಡಿರಿ ಚಪ್ಪಾಳೆ ಹೊಡಿರಿ. ತೆಗಿರಿ ತೆಗಿರಿ ಬನ್ನಿ ಬೇಗ ಬೇಗ ಬೇಗ. ಸಮಾಧಿಯಿಂದ ತೆಗಿರಿ ಫಸ್ಟ್ ಬೇಗ. ಜಾಂಬಿ ಆಗ್ಬಿಟ್ಟವನೆ ಈಗ. ಹೇಳು ಬ್ರೋ ಬೇಗ ಟ್ರೈ ಮಾಡು. ಚಡ್ಡಿ ಸಮೇತ ಹೇಳ್ದಾಕ್ಬಿಡಿ. ಈ ಕಾಲ್ ತೆಗಿರಲ್ಲ ಈತ ಅದು ಬಂದಿದೆ. ಈ ಕಾಲ್ ತೆಗಿರಿ ಸರ್ ಕೈ ಜೌರ್ ಆಯ್ತು ಸರ್. ನಿಮ್ ತಪ್ಪಿಗೆ ಅಂತೀನಿ, ದಯವಿಟ್ಟು ಹೇಗೆ ಬಿಟ್ಬಿಡಿ. ಬ್ರೋ ಬ್ರೋ ನಮ್ ಬ್ರೋನ ಊತ ಹಾಕ್ಬಿಟ್ಟು ಒಳ್ಳೆ ಕ್ವಾಟ್ಲೆ ಮಾಡ್ತಾವಿ. ಫೋನ್ ಮಾತ್ರ ಊತ ಹಾಕ್ಬಿಟ್ಟು ಬಿಟ್ಬಿಟ್ಟು ಹೋಯ್ತಾವಿ. ಬಂದವ್ರೆಲ್ಲ ನೋಡ್ಕೊ ಹೋಯ್ತವ್ರೆ. ಏನ್ ಬ್ರೋ ಇದು ಬದುಕಿದೆ ಬ್ರೋ? ಏನಿದು? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ನಮಸ್ಕಾರ ಕಣ. ನೀನು ತಿಮಿಂಗ್ಲ ಅಂದ್ರೆ ಜಮೀನ್ ಬದುಕಿಲ್ಲ ಅದ ಅಯ್ಯ ಬಾವದ ಬೀಚ್ ಇವಾಗ ಮುಗೀತು. ಬೈಕ್ ಇಲ್ಲಿ ಸಾವಿರ ಆಗ್ಬಿಟ್ಟೆವು. ನಾಚಿಕೆ ಆಗೋದಿಲ್ಲ ಈ ತರ ಮಾತಾಡೋದಕ್ಕೆ. ಫೈನಲಿ ಡೇ ಮುಗೀತು ಬ್ರೋ. ಇವತ್ತು ಹೋಗ್ತಾ ಇದ್ವಿ ಇಜರ್ಕೊಂಡ್ ಫಾಲ್ಸ್. ಸೀನರಿ ಮಾತ್ರ ಮಸ್ತ್ ಆಗೈತೆ ಇಲ್ಲಿ ಮಾತ್ರ. ಟ್ರಿಪ್ ಸ್ಟಾರ್ಟ್ ಆದಾಗ ಜಾಕಿ ಹೋಯ್ತಾ ಹೋಯ್ತಾ ಹೆಂಗ ಆಗೈತೆ ಅಂದ್ರೆ ಇಷ್ಟೇ ಕೆಲ್ಸ. ಪಾಪ ಒಬ್ರಲ್ಲಾರು ಎನರ್ಜಿ ಆಯ್ತಾ? ಎಲ್ಲ ಪಾಸ್ಗಾಗ್ಬಿಟ್ಟವ್ರೆ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಸ್ಟಾರ್ಟ್ ಆದಾಗ ಅಷ್ಟೇ 10 ಕಿಲೋಮೀಟರ್ ಸಾಂಗ್ ಹಾಕೊಂಡ್ ಕುದಿಯೋದು. ಅದಾದ್ಮೇಲೆ ಎಲ್ಲ ಪಾಚ್ಕೊಬಿಟ್ಟವ್ರೆ. ಒಬ್ಬೊಬ್ರು ಮುಖಗಳು ನೋಡಿ ಮಜಾ ನೈ ಆ ರಹಾ ಹೈ. ಆನಂದ ಅಲ್ಲಿ. ಅಯ್ಯೋ ನಮ್ ದೂರಾದೃಷ್ಟಕ್ಕೆ ನಾವು ಭಾನುವಾರನೇ ಬಂದಿವಿ ಟ್ರಿಪ್ಗೆ. ಒಂದ್ ಕಾಲೇಜು ಓಪನ್ ಇಲ್ಲ. ಕೇರಳ ವೆದರ್ ಮಾತ್ರ ಸೈಕ್ ಐತೆ ಬ್ರೋ. ಅದ್ಬಿಟ್ಟು ಊಟ ತಿಂಡಿ ಅಂತೂ ಕಾಂಪ್ರಮೈಸ್ ಅಂತೂ ನಮ್ ಕೆಲಂತೂ ಆಗಲ್ಲ. ನನ್ನ ಸಿದ್ರಮಯ್ಯ ಚಿನ್ನ ಕಂಡ್ರಮ್ಮ. ಊಟ ಹೆಂಗಿತ್ತು ಬ್ರೋ? ಸಕ್ಕತ್ತಾಗಿತ್ತು ನಡೆಯಪ್ಪ. ಊಟ ನಿಜವಾಗ್ಲೂ ಮಸ್ತ್ ಆಗಿತ್ತು. ನೆಕ್ಸ್ಟ್ ಲೆವೆಲ್. ಹೆಂಗೆ ಅಂದ್ರೆ ಹೇಳಕ್ಕಾಗಲ್ಲ ಊಟದ ಬಗ್ಗೆ. ಅಷ್ಟಾಗದೆ
ಫಸ್ಟ್ ಕೇರಳ ಬಿಟ್ಟು ಮಡಿಕೇರಿಗೆ ಹೋಗೋಣ. ಯಾರು ಕೇರಳ ಟ್ರಿಪ್ಗೆ ಬರಬೇಡಿ. ಯಾರು ಬರಬೇಡಿ ಬ್ರೋ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಕೇರಳ? ಕೇರಳ ಟ್ರಿಪ್ಗೆ ಬರಬೇಡಿ ಯಾರು. ಹಾ? ಕೇರಳ ಟ್ರಿಪ್ಗೆ ಬರಬೇಡಿ ಯಾರು. ಊಟದ ಬಗ್ಗೆ ಊಟ ಅಂತ ಉಣ್ಣಕ್ಕೆ ಆಗಲ್ಲ. ಅಕಸ್ಮಾತ್ ಯಾರು ವೆಜಿಟೇರಿಯನ್ ಅಂತ ಬಂದ್ಬಿಟ್ರೆ ನಿಮ್ಗೆ ಇಲ್ಲಿರೋ ಪ್ರಾಣಿಗಳು ನೋಡೇ ಸತ್ತೋಯ್ತೀರಿ ನೀವು. ಊಟ ಹೆಂಗಿತ್ತು ಬ್ರೋ? ಮಸ್ತ್ ಇತ್ತು. ಬ್ರೋ ನಿಮ್ದು ಊಟ ಕೇಳಂಗೆ ಇಲ್ಲ. ನೀವೆಲ್ಲ ಈಜದ್ದು